ತುಂಬ ಹಿಂದಿನ ಕಾಲದಲ್ಲಿ ಸೋಮಪುರ ಎಂಬ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಶಿವಪ್ಪ ಮತ್ತು ರಾಮಪ್ಪ ಎಂಬ ಇಬ್ಬರು ಸ್ನೇಹಿತರಿದ್ದರು. ಶಿವಪ್ಪ ಅತ್ಯಂತ ಶ್ರೀಮಂತ ಹಾಗೂ ದುರಹಂಕಾರಿ ಮನುಷ್ಯನಾಗಿದ್ದ. ಆದರೆ ರಾಮಪ್ಪ ಅತ್ಯಂತ ಪ್ರಾಮಾಣಿಕ, ನೈತಿಕ ವ್ಯಕ್ತಿತ್ವ ಹೊಂದಿದ್ದ ಹಾಗೂ ಬಡ ಕುಟುಂಬದವನಾಗಿದ್ದ. ಇಬ್ಬರು ಸ್ನೇಹಿತರಾಗಿದ್ದರೂ ಯಾವತ್ತೂ ಸಹ ಶಿವಪ್ಪ ರಾಮಪ್ಪನಿಗೆ ಕೊಂಚ ಸಹಾಯವನ್ನು ಮಾಡುತ್ತಿರಲಿಲ್ಲ. ಪ್ರಾಮಾಣಿಕ ಹಾಗೂ ಸ್ವಾಭಿಮಾನಿಯಾದ ರಾಮಪ್ಪ ಯಾವತ್ತೂ ತನ್ನ ಗೆಳೆಯನ ಹತ್ತಿರ ಸಹಾಯವನ್ನು ಕೇಳುತ್ತಿರಲಿಲ್ಲ. ರಾಮಪ್ಪ ತಾನು ದುಡಿದಿದ್ದರಲ್ಲೇ ಬಂದ ಅರ್ಧ ರೊಟ್ಟಿಯಾದರೂ ಸರಿ, ಅದನ್ನೇ ತಿಂದು ತಾನು ತನ್ನ ಹೆಂಡತಿ ಸುಖದಿಂದ ಸಮಯ ಕಳೆಯುತ್ತಿದ್ದರು. ಹೀಗೆ ಇರುವಾಗ ಒಂದು ದಿನ ಒಂದು ಬಡ ಅಜ್ಜಿ ಸೋಮಪುರಕ್ಕೆ ಬರುತ್ತಾಳೆ. ಬಂದವಳೆ ಶ್ರೀಮಂತನಾದ ಶಿವಪ್ಪನ ಮನೆ ಕಡೆ ಹೋಗುತ್ತಾಳೆ. ಹೋಗಿ ಶಿವಪ್ಪನ ಮುಂದೆ ನಿಂತು ಆ ಮುದುಕಿಯು ಈ ರೀತಿ ಹೇಳುತ್ತಾಳೆ. ಏನಪ್ಪ ಮಗು, ನಾನು ತುಂಬ ವಯಸ್ಸಾದವಳು, ಈ ಊರಿಗೆ ಹೊಸಬಳೂ ಕೂಡ, ದಾರಿ ತಪ್ಪಿ ಬಂದಿರುವೆ. ಇವತ್ತು ಒಂದು ದಿನ ನಿಮ್ಮ ಮನೆಯಲ್ಲಿ ತಂಗಲು ಜಾಗವನ್ನು ಹಾಗೂ ಊಟ ಉಪಚಾರವನ್ನು ನನಗೆ ವ್ಯವಸ್ಥೆ ಮಾಡಬಹುದೇ ಎಂಬುದಾಗಿ ಕೇಳುತ್ತಾಳೆ. ಆಗ ಶಿವಪ್ಪನು ಕಡು ಕೋಪಗೊಂಡು, ಎಲೈ ಮುದುಕಿಯೇ, ಇದು ಧರ್ಮಛತ್ರವೇ? ನಿನ್ನಂತಹ ಬಡವರಿಗೆ, ನಿಸ್ಸಹಾಯಕರಿಗೆ, ವಯಸ್ಸಾದವರಿಗೆ ಊಟ ಹಾಕಿ ಆಶ್ರಯ ಕೊಡಲು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಈ ಊರಿನ ಸಿರಿವಂತನಾಗಿರುವೆ. ನಿಮ್ಮಂಥವರಿಗೆ ಬಿಟ್ಟು ಊಟ ಹಾಕಲು ಅಲ್ಲ. ನಿನಗೆ ಅದೆಷ್ಟು ಧೈರ್ಯವಿರಬೇಕು ನನ್ನ ಬಳಿ ಬಂದು ಈ ರೀತಿ ಕೇಳಲು? ಹೋಗು ಇಲ್ಲಿಂದ, ಮೊದಲು ಹೋಗು, ಮೊದಲು ಆಚೆ ಹೋಗಿ ಮಾತನಾಡೋ ಎಂಬುದಾಗಿ ಗದರಿಸುತ್ತಾನೆ. ಆಗ ಅಜ್ಜಿಯು ಬೇಸರ ಮಾಡಿಕೊಂಡು ನೋವಿನಿಂದ ಮರು ಮಾತನಾಡದೆ ಅಲ್ಲಿಂದ ಆಚೆ ಬರುತ್ತಾಳೆ. ಶಿವಪ್ಪನ ಮನೆಯ ತುಸು ದೂರದಲ್ಲೇ ರಾಮಪ್ಪನ ಗುಡಿಸಲು ಮನೆಯ ಕೂಡ ಇರುತ್ತದೆ. ಅಜ್ಜಿಯು ಶಿವಪ್ಪನ ಮನೆಯಿಂದ ಆಚೆ ಬಂದವಳೆ ರಾಮಣ್ಣನ ಗುಡಿಸಲಿನ ಎದುರಿಗೆ ಬಂದು ನಿಂತು ಮಾತನಾಡಿಸುತ್ತಾಳೆ. ಹೊರಗಡೆಗೆ ನಿಂತಿದ್ದ ರಾಮಣ್ಣನು ಅಜ್ಜಿಯನ್ನು ನೋಡಿ ತುಂಬ ನಯದಿಂದ ಮಾತನಾಡಿಸುತ್ತಾನೆ. ಆಗ ಅಜ್ಜಿಯು ಅವನನ್ನು ಕುರಿತು, ಮಗು, ನನಗೆ ಇಂದೊಂದು ದಿನ ನಿಮ್ಮ ಮನೆಯಲ್ಲಿ ತಂಗಲು ಅವಕಾಶ ಮಾಡಿಕೊಡುವೆಯಾ? ಹಾಗೂ ಊಟ ಉಪಚಾರವನ್ನು ಮಾಡುವೆಯಾ? ನಾನು ಬೇರೆ ಊರಿನವಳು, ಇಲ್ಲಿ ನನಗೆ ಬೇರೆ ಯಾರ ಸಂಬಂಧಿಕರು ಇಲ್ಲ. ಆದ್ದರಿಂದ ಇಂದೊಂದು ದಿನ ನಿಮ್ಮ ಮನೆಯಲ್ಲಿ ಉಳಿಯಲು ಅವಕಾಶ ಕೊಡು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ತಾನೇ ತಟ್ಟೆಗೆ ಒಂದೇ ಒಂದು ರೊಟ್ಟಿಯನ್ನು ಹಾಕಿಕೊಂಡು ಊಟಕ್ಕೆ ಕುಳಿತಿದ್ದ ರಾಮಪ್ಪ ಯಾರೋ ಬಂದ ಸದ್ದಾಯಿತೆಂದು ಆಚೆಗೆ ಬಂದಿದ್ದ. ಆ ಅಜ್ಜಿಯ ಮಾತನ್ನು ಕೇಳಿ ಅವನ ಮನಸ್ಸು ಕರಗಿ ಹೋಗುತ್ತದೆ. ಅಜ್ಜಿಯನ್ನು ಕೈ ಹಿಡಿದುಕೊಂಡು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಹೋಗಿ, ನೀವು ವಯಸ್ಸಿನಲ್ಲಿ ಹಿರಿಯವರು, ಎಂಥ ಮಾತನ್ನು ಆಡುತ್ತೀರಾ? ನಿಮಗೆ ಒಂದು ಹೊತ್ತಿನ ಊಟ ಹಾಕಲು ನನಗೆ ಶಕ್ತಿ ಇಲ್ಲವೇ? ನನ್ನ ತಾಯಿ ಇದ್ದಿದ್ದರೂ ಸಹ ಅವರಿಗೆ ಊಟ ಹಾಕುತ್ತಿದ್ದೆವು ತಾನೆ. ನೀವು ನನ್ನ ತಾಯಿಯ ಸಮಾನರು. ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ. ಹಾಗೆಯೇ ಇಂದು ರಾತ್ರಿ ನೀವು ನಮ್ಮ ಮನೆಯಲ್ಲೇ ತಂಗಿ, ನಿಮಗೆ ಬೇಕಾದರೆ ನಾಳೆ ಬೆಳಗ್ಗೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಎಂಬುದಾಗಿ ವಿನಯದಿಂದ ಹೇಳುತ್ತಾನೆ. ಅಜ್ಜಿ ಅವನ ವಿನಯತೆ, ಸರಳತೆ ಹಾಗೂ ಸ್ವಾಭಿಮಾನದ ಗುಣವನ್ನು ನೋಡಿ ಮಾರು ಹೋಗುತ್ತಾಳೆ. ಅಜ್ಜಿಯು, ನೀವು ಇಬ್ಬರು ತುಂಬ ಒಳ್ಳೆಯ ದಂಪತಿಗಳು, ನೀವು ಸದಾಕಾಲ ಹೀಗೆ ಚೆನ್ನಾಗಿ ಇರಿ ಎಂಬುದಾಗಿ ಅರಸುತ್ತಾಳೆ. ಅವನು ಕೊಟ್ಟ ರೊಟ್ಟಿಯನ್ನು ತಿಂದು ನೀರು ಕುಡಿದು ಅಜ್ಜಿ ಅದೇ ಮನೆಯಲ್ಲಿ ಮಲಗಿಕೊಳ್ಳಲು ತಯಾರಾಗುತ್ತಾಳೆ. ಆಗ ರಾಮಪ್ಪನಿಗೆ ಹೇಳುತ್ತಾಳೆ, ನೋಡು ಮಗು, ನಾನು ಏನು ಗತಿಯಿಲ್ಲದೆ ಇಲ್ಲಿಗೆ ಬಂದವಳಲ್ಲ. ನಾನು ಸಹ 30 ವರ್ಷದ ಹಿಂದೆ ಇದೇ ಊರಿನಲ್ಲಿ ಅತ್ಯಂತ ಅಗರ್ಭ ಶ್ರೀಮಂತಳಾಗಿದ್ದವಳು. ನಾನು ನನ್ನ 2 ಮಕ್ಕಳೊಂದಿಗೆ ಇಲ್ಲಿ ಸುಖವಾಗಿ ಸಂಸಾರ ನಡೆಸುತ್ತಿದ್ದವಳು. ಒಮ್ಮೆ ನಾವು ಸಂಸಾರ ಸಮೇತ ಪಕ್ಕದ ಊರಿಗೆ ಹೋಗಿದ್ದಾಗ ಅಪಘಾತದಿಂದ ನನ್ನ 2 ಮಕ್ಕಳು ಹಾಗೂ ಗಂಡ ತೀರಿ ಹೋದರು. ನಾನು ಒಬ್ಬಳೇ ಇದ್ದೆ. ಅದಕ್ಕಾಗಿ ನನ್ನ ಬಳಿ ಇದ್ದ ಒಡವೆಗಳನ್ನೆಲ್ಲ ಮಾರುವ ಎಂದುಕೊಂಡಾಗ ಅಕ್ಕಸಾಲಿಗನು ದುರಾಸೆಗೆ ಬಿದ್ದು ನನ್ನ ಒಡವೆಗಳನ್ನು ಕದ್ದಿರುವುದು ಎಂದು ಹೇಳಿ ಪೊಲೀಸರಿಗೆ ನನ್ನನ್ನು ಒಪ್ಪಿಸಿದ. ಪೊಲೀಸರು ಸಹ ಅವನ ಮಾತನ್ನೇ ನಂಬಿದರು. ನಾನು ಎಷ್ಟು ಹೇಳಿದರೂ ಅವರು ಕೇಳಲೇ ಇಲ್ಲ.
ಆಗ ನಾನು ನನ್ನ ಬಳಿ ಇದ್ದ ಎಲ್ಲ ಒಡವೆ ಆಭರಣಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಅರಣ್ಯದಲ್ಲಿ ಮುಚ್ಚಿಟ್ಟಿರುವೆ. ಈಗ ಜೈಲಿನಿಂದ ಬಂದು 25 ವರ್ಷಗಳ ಸೆರೆವಾಸ ಅನುಭವಿಸಿ ಮತ್ತೆ ಮರಳಿ ಬಿಡುಗಡೆಯಾಗಿ ಬಂದಿರುವೆ. ಈಗ ಆ ಪೆಟ್ಟಿಗೆಯನ್ನು ತೆಗೆಯಲು ನಿನ್ನ ಸಹಾಯ ನನಗೆ ಬೇಕು. ನನಗೆ ಸಹಾಯ ಮಾಡುವೆಯಾ ಎಂಬುದಾಗಿ ಕೇಳುತ್ತಾರೆ. ನೀನು ಸುಮ್ಮನೆ ಸಹಾಯ ಮಾಡಬೇಡ ಮಗು, ಅದರಲ್ಲಿ ನಿನಗೂ ಸಹ ಅರ್ಧ ಪಾಲನ್ನು ನಾನು ಕೊಡುವೆ. ಆಗ ರಾಮಣ್ಣನು, ಅಯ್ಯೋ ಅಯ್ಯೋ, ನನಗೆ ಯಾವ ಒಡವೆ ಬಂಗಾರ ಬೇಡ ಅಜ್ಜಿ, ನನಗೆ ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು. ದೇವರು ನನಗೆ ಕೊಟ್ಟಿರುವುದರಲ್ಲೇ ನಾನು ತೃಪ್ತಿ ಪಟ್ಟುಕೊಂಡಿದ್ದೇನೆ. ನಿಮ್ಮ ಆಶೀರ್ವಾದವೆಂದಿದ್ದರೆ ನನಗೆ ಅಷ್ಟೇ ಸಾಕು. ಖಂಡಿತ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ರಾಮಣ್ಣನ ಜೊತೆಯು ಸರಿ ಸರಿ, ಬೇಗ ಮಲಗಿಕೊಳ್ಳಿ, ಬೆಳಗ್ಗೆ ಮುಂಜಾನೆ ಎದ್ದು ನೀವು ಅರಣ್ಯಕ್ಕೆ ಹೋಗುವ ಕೆಲಸವಿದೆ ಎಂಬುದಾಗಿ ತಿಳಿ ಹೇಳುತ್ತಾಳೆ. ಆಗ ಅಜ್ಜಿ, ರಾಮಣ್ಣ ಮತ್ತು ಅವನ ಹೆಂಡತಿ ಮಲಗಿಕೊಳ್ಳುತ್ತಾರೆ. ಬೆಳಗಿನ ನಸುಕಿನಲ್ಲಿಯೇ ರಾಮಣ್ಣ ಮತ್ತು ಅಜ್ಜಿ ಇಬ್ಬರು ಸಹ ಗುದ್ದಲಿ ಪಿಕಾಸಿಗಳೊಂದಿಗೆ ಅರಣ್ಯಕ್ಕೆ ಹೋಗುತ್ತಾರೆ. ಆಗ ರಾಮಣ್ಣ ಕೇಳುತ್ತಾನೆ, ಅಜ್ಜಿ ನೋಡು, ಸರಿಯಾಗಿ ನೆನಪಿದೆಯೇ? ಇಷ್ಟೊಂದು ದಟ್ಟ ಅರಣ್ಯವಿದೆ, ಅದು ಎಲ್ಲಿ ಮುಚ್ಚಿಟ್ಟಿದ್ದೀರಿ ಎಂದು ಸರಿಯಾಗಿ ನೆನಪೇ ತಾನೆ ಎಂಬುದಾಗಿ ಕೇಳುತ್ತಾನೆ. ಅಷ್ಟರಲ್ಲಿ ಅಜ್ಜಿ, ನಾನು ನನ್ನ ನಿಧಿಯನ್ನು ಮುಚ್ಚಿಟ್ಟಿರುವುದು ಇದೇ ಜಾಗದಲ್ಲಿ, ಅದೋ ನೋಡು, ಇಲ್ಲಿ ಅಗೆದು ನೋಡು, ಇಲ್ಲೇ ಅದು ಸಿಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅಜ್ಜಿ ಹೇಳಿದ ಕೂಡಲೇ ರಾಮಣ್ಣನು ತಂದಿದ್ದ ಗುದ್ದಲಿ ಮತ್ತು ಪಿಕಾಚಿಯಿಂದ ಆ ಜಾಗವನ್ನು ಅಗೆಯುತ್ತಾನೆ. ರಾಮಣ್ಣನಿಗೆ ಒಂದು ಅಚ್ಚರಿ ಕಾದಿತ್ತು. ಸ್ವಲ್ಪ ಆಳಕ್ಕೆ ಅಗೆಯುತ್ತಿದ್ದಂತೆ ಅವನಿಗೆ ಒಂದು ಕಬ್ಬಿಣದ ಪೆಟ್ಟಿಗೆ ಸಿಗುತ್ತದೆ. ಅದನ್ನು ಅವನು ಮೇಲೆತ್ತಿ ತೆಗೆದು ನೋಡಿದರೆ ಬಂಗಾರದ ನಾಣ್ಯಗಳು, ಒಡವೆಗಳು, ಎಲ್ಲ ಮುತ್ತು ರತ್ನಗಳು ಎಲ್ಲವೂ ಸಹ ಇರುತ್ತವೆ. ಅದನ್ನು ನೋಡಿದ ರಾಮಣ್ಣ ಆಶ್ಚರ್ಯಚಕಿತನಾಗುತ್ತಾನೆ. ಆಗ ಅಜ್ಜಿಯು, ರಾಮಣ್ಣ, ನಾನು ಹೇಳಿದಂತೆ ಈ ಬಂಗಾರದಲ್ಲಿ ಅರ್ಧವನ್ನು ತೆಗೆದುಕೋ, ಇನ್ನರ್ಧವನ್ನು ನನಗೆ ಕೊಡು, ನಾನು ಜನರ ಒಳ್ಳೆಯದಕ್ಕಾಗಿ ಉಪಯೋಗಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಆಗ ರಾಮಣ್ಣನು, ಅಯ್ಯೋ ಅಯ್ಯೋ ಅಜ್ಜಿ, ನನಗೇನಕ್ಕೆ ಇಷ್ಟೊಂದು ಬಂಗಾರ? ನನಗೆ 2 ಹೊತ್ತಿನ ಊಟಕ್ಕೆ ಹಾಗೂ ನನ್ನ ಹೆಂಡತಿಯನ್ನು ಸಾಕಲು ಎಷ್ಟು ಬೇಕೋ ಅಷ್ಟೇ ಸಾಕು. ಇಷ್ಟು ಅರ್ಧ ಬಂಗಾರವನ್ನು ತೆಗೆದುಕೊಂಡು ನಾನೇನು ಮಾಡಲಿ ತಾಯಿ ಎಂಬುದಾಗಿ ಸ್ವಲ್ಪ ಬಂಗಾರದ ನಾಣ್ಯಗಳನ್ನು ಅವನು ತೆಗೆದುಕೊಳ್ಳುತ್ತಾನೆ. ನಂತರ ಪೆಟ್ಟಿಗೆಯನ್ನು ಮುಚ್ಚಿಕೊಂಡು ಬೆಳಕು ಆಗುವುದರೊಳಗೆ ಊರನ್ನು ಸೇರಿಕೊಳ್ಳಬೇಕೆಂದು ಬೇಗ ಬೇಗ ಅವರು ಮನೆಯನ್ನು ತಲುಪುತ್ತಾರೆ. ಮನೆಗೆ ಬಂದ ಕೂಡಲೇ ರಾಮಣ್ಣನ ಹೆಂಡತಿ, ಇದೇನು ಇಷ್ಟು ದೊಡ್ಡ ಪೆಟ್ಟಿಗೆ ಎಂಬುದಾಗಿ ತೆರೆದು ನೋಡಿದರೆ ಅದರ ತುಂಬೆಲ್ಲ ಬಂಗಾರ ತುಂಬಿತ್ತು. ಅದನ್ನು ನೋಡಿ ಆಶ್ಚರ್ಯಚಕಿತಳಾಗುತ್ತಾಳೆ ಹಾಗೂ ಆತಂಕಕ್ಕೂ ಒಳಗಾಗುತ್ತಾಳೆ. ಇಷ್ಟೊಂದು ಬಂಗಾರ ಎಂಬುದಾಗಿ ಅಬ್ಬಾ ಎನ್ನುತ್ತಾಳೆ. ಆಗ ಅಜ್ಜಿಯು, ರಾಮಣ್ಣ, ನನ್ನ ಮಾತಿನಂತೆ ನಿನಗೆ ಅರ್ಧವನ್ನು ಕೊಡುತ್ತೇನೆ, ತೆಗೆದುಕೋ, ಇನ್ನರ್ಧವನ್ನು ಒಳ್ಳೆಯದಕ್ಕೆ ಬಳಸು ಎಂಬುದಾಗಿ ಹೇಳುತ್ತಾಳೆ. ಅಜ್ಜಿ, ಇಷ್ಟನ್ನೆಲ್ಲ ಹಿಡಿದುಕೊಂಡು ನಾನು ಏನು ಮಾಡಲಿ? ಸರಿ, ನಿನ್ನ ಮಾತಿನಂತೆ ನಾನು ಖಂಡಿತ ಇದನ್ನೆಲ್ಲ ಒಳ್ಳೆಯದಕ್ಕೆ ಬಳಸುತ್ತೇನೆ ಎಂಬುದಾಗಿ ಅಜ್ಜಿಗೆ ಮಾತು ಕೊಡುತ್ತಾನೆ. ಅಜ್ಜಿ, ನಾನು ಮತ್ತೆ ಬರುತ್ತೇನೆ ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇತ್ತ ರಾಮಣ್ಣ ಅಜ್ಜಿಗೆ ಕೊಟ್ಟ ಒಡವೆ ಬಂಗಾರದಿಂದ ಒಂದು ಸಣ್ಣ ವ್ಯಾಪಾರವನ್ನು ಆರಂಭಿಸುತ್ತಾನೆ. ಅದರಿಂದ ಬಂದ ಲಾಭದಿಂದ ತನಗೊಂದು ಸ್ವಂತ ಮನೆಯನ್ನು ಕಟ್ಟಿಸಿಕೊಳ್ಳುತ್ತಾನೆ. ಹಾಗೂ ಬಡಜನರಿಗೆ ಪ್ರತಿನಿತ್ಯವೂ ಸಹಾಯ ಮಾಡುತ್ತಾ ಅವರಿಗೂ ಸಹ ವ್ಯಾಪಾರ ಮಾಡಲು, ವ್ಯವಸಾಯ ಮಾಡಲು ಹಾಗೂ ಅವರಿಗೆ ಬೇಕಾದ ಧನ ಸಹಾಯವನ್ನು ಮಾಡುತ್ತಿರುತ್ತಾನೆ. ನಂತರ ಹಳ್ಳಿಯ ತುಂಬೆಲ್ಲ ರಾಮಣ್ಣದೇ ಸುದ್ದಿಯಾಗುತ್ತದೆ. ರಾಮಣ್ಣ ಎಷ್ಟು ದಯಾಳು, ಎಲ್ಲರಿಗೂ ಸಹ ಸಹಾಯ ಮಾಡುತ್ತಾನೆ ಎಂಬುದಾಗಿ ಹೊಗಳಿಕೊಂಡು ಜನರು ಓಡಾಡುತ್ತಾರೆ. ಅವನ ಸ್ನೇಹಿತನಾದ ಶಿವಪ್ಪನಿಗೆ ರಾಮಣ್ಣನ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುತ್ತಾನೆ ಹಾಗೂ ಹೊಟ್ಟೆ ಕಿಚ್ಚಿನಿಂದ ನಾನು ಅವನಿಗಿಂತ ಶ್ರೀಮಂತನಾಗಬೇಕು ಎಂದುಕೊಳ್ಳುತ್ತಾನೆ. ಅವನು ತನ್ನ ಹೆಂಡತಿಯೊಡನೆ ಮನೆಗೆ ಬರುತ್ತಾನೆ. ರಾಮಣ್ಣನ ಮನೆಗೆ ಬಂದು, ಇಷ್ಟು ಬೇಗ ಹೇಗೆ ಶ್ರೀಮಂತನಾಗಿ ಬಿಟ್ಟೆ ಎಂಬುದಾಗಿ ಕೇಳುತ್ತಾನೆ. ಆಗ ರಾಮಣ್ಣನು ಹೇಳುತ್ತಾನೆ, ಎಲ್ಲರ ದೇವರ ಕೃಪೆ ಹಾಗೂ ಅಜ್ಜಿಯ ಆಶೀರ್ವಾದ ಎಂದು ಹೇಳುತ್ತಾನೆ. ಆದರೆ ರಾಮಣ್ಣನ ಹೆಂಡತಿ ತಡೆಯದೆ ನಿಧಿಯಿಂದ ಅಂತ ಹೇಳಿಬಿಡುತ್ತಾರೆ. ಅವಳ ಗಂಡ ಸನ್ನೆ ಮಾಡಿ ಏನು ಹೇಳಬೇಡ ಎಂದು ಹೇಳುತ್ತಾನೆ. ಅದನ್ನು ಶಿವಪ್ಪ ಗಮನಿಸಿರುತ್ತಾನೆ.
ಆಗ ಶಿವಪ್ಪನ ಹೆಂಡತಿ ಹೇಳುತ್ತಾಳೆ, ನೀವು ಎಷ್ಟೇ ಶ್ರೀಮಂತರಾದರೂ ಈ ಊರಿನಲ್ಲಿ ನಮಗಿಂತ ದೊಡ್ಡ ಶ್ರೀಮಂತರು ಯಾರೂ ಇಲ್ಲ ಎಂದು ಅಹಂಕಾರ ಪಟ್ಟಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಮನೆಗೆ ಹೋದ ಶಿವಪ್ಪನಿಗೆ ರಾಮಣ್ಣನ ಹೇಳಿದ ನಿಧಿಯ ಮಾತು ಅವನ ತಲೆಯನ್ನು ಕೆಡಿಸುತ್ತದೆ. ಇವನು ಇಷ್ಟು ಬೇಗ ಶ್ರೀಮಂತನಾಗಲು ಯಾವುದೋ ನಿಧಿಯೇ ಕಾರಣ ಇರಬೇಕು ಎಂಬುದಾಗಿ ಪ್ರತಿದಿನ ಅವನ ಮನೆ ಕಡೆಗೆ ಬೇಹುಗಾರಿಕೆ ಮಾಡುವುದನ್ನು ಪ್ರಾರಂಭಿಸುತ್ತಾನೆ. ಇತ್ತ ಸ್ವಲ್ಪ ದಿನಗಳ ನಂತರ ಆ ಅಜ್ಜಿ ಮತ್ತೆ ವಾಪಸ್ಸು ರಾಮಣ್ಣನ ಮನೆಗೆ ಬರುತ್ತಾಳೆ. ಅಲ್ಲೇ ನಿಂತು ನೋಡುತ್ತಿದ್ದ ಶಿವಪ್ಪ ಅಜ್ಜಿಯನ್ನು ಹಿಂಬಾಲಿಸಿಕೊಂಡು ಬರುತ್ತಾನೆ. ಅಜ್ಜಿ ಬಂದವಳೇ ರಾಮಣ್ಣನನ್ನು, ಚೆನ್ನಾಗಿದ್ದೀಯ ಮಗ ಎಂದು ಕೇಳುತ್ತಾಳೆ. ಆಗ ರಾಮಣ್ಣ, ನಿನ್ನ ದಯೆ ಅಜ್ಜಿ ಹಾಗೂ ದೇವರ ಆಶೀರ್ವಾದ, ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಹೇಳಿದಂತೆ ನಾನು ದುಡಿದು ನನ್ನ ಮನೆಯನ್ನು ಕಟ್ಟಿಕೊಂಡಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಹಾಗೂ ಜನರಿಗೆ ಉಪಕಾರ ಮಾಡುತ್ತಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅಜ್ಜಿಯು ತುಂಬ ಖುಷಿ ಪಡುತ್ತಾಳೆ. ಹಾಗೂ ರಾಮಣ್ಣ, ಬಾ, ಇನ್ನೂ ಒಂದು ನಿಧಿ ಇದೆ, ಅದನ್ನು ಸಹ ನಾಳೆ ತೆಗೆದುಕೊಂಡು ಬರೋಣ. ನನಗೆ ಸಮಯವಿಲ್ಲ, ಮತ್ತೆ ನಾನು ಈ ಹಳ್ಳಿಗೆ ವಾಪಸ್ಸು ಬರುತ್ತೀನೋ ಇಲ್ಲವೋ ಗೊತ್ತಿಲ್ಲ. ನನಗೂ ಸಹ ವಯಸ್ಸಾಗಿದೆ. ಅದನ್ನು ನೀನು ತಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗಿಸಿಕೊಂಡು ಜನರಿಗೆ ಉಪಯೋಗ ಮಾಡು, ಒಳ್ಳೆಯದಕ್ಕಾಗಿ ಉಪಯೋಗಿಸುವಂತೆ ಬಾ ಎಂಬುದಾಗಿ ಹೇಳುತ್ತಾರೆ. ಇಬ್ಬರು ಆಡಿದ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳುತ್ತಾನೆ ಶಿವಪ್ಪ. ಓಹೋ, ಇದು ನಿಧಿಯ ಕತೆ. ನಾನು ಇವರನ್ನು ಹಿಂಬಾಲಿಸಿದರೆ ನನಗೆ ನಿಧಿ ಎಲ್ಲಿದೆ ಎಂದು ತಿಳಿಯುತ್ತದೆ ಎಂದುಕೊಳ್ಳುತ್ತಾನೆ ಶಿವಪ್ಪ. ಹಾಗೂ ಅಲ್ಲೇ ಕಳ್ಳನಂತೆ ಕಾಯುತ್ತಾ ನಿಂತಿರುತ್ತಾನೆ. ಇತ್ತ ಅಜ್ಜಿ ರಾಮಣ್ಣನನ್ನು ಕರೆದುಕೊಂಡು ನಿಧಿ ಇಟ್ಟಿರುವ ಜಾಗವನ್ನು ತೋರಿಸುತ್ತಾಳೆ. ನಿಧಿಯನ್ನು ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊ ಎಂಬುದಾಗಿ ಹೇಳಿ ಅಜ್ಜಿ ಮತ್ತು ರಾಮಣ್ಣ ವಾಪಸ್ಸು ಮನೆಗೆ ಬರುತ್ತಾರೆ. ಅಜ್ಜಿ, ನನಗೆ ಯಾವುದೋ ಕೆಲಸವಿದೆ, ನಾನು ಮತ್ತೆ ಬರುತ್ತೇನೆ ರಾಮಣ್ಣ. ನೀನು ನಾನು ಹೇಳಿದಂತೆ ಸರಿಯಾಗಿ ಹಣವನ್ನು ಬಳಸಿಕೊ ಎಂಬುದಾಗಿ ಹೇಳಿ ಅಜ್ಜಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ವಿಷಯವನ್ನೆಲ್ಲ ತಿಳಿದುಕೊಂಡ ಶಿವಪ್ಪ ಮನೆಗೆ ಧಾವಿಸುತ್ತಾನೆ. ಬಂದು ತನ್ನ ಹೆಂಡತಿ ಹತ್ತಿರ ನಿಧಿಯ ವಿಷಯವನ್ನು ತಿಳಿಸುತ್ತಾನೆ. ನಾನು ಅವರಿಗಿಂತ ಶ್ರೀಮಂತನಾಗಬೇಕು. ಇಂದು ಮಧ್ಯರಾತ್ರಿಯೇ ಹೋಗಿ ಆ ನಿಧಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂಬುದಾಗಿ ತನ್ನ ಹೆಂಡತಿಯ ಬಳಿ ಹೇಳುತ್ತಾನೆ. ಶಿವಪ್ಪನ ಹೆಂಡತಿ ಬಾವಿಯ ಹತ್ತಿರ ನೀರನ್ನು ತರಲು ಹೋಗುತ್ತಾಳೆ. ಅಲ್ಲೇ ಇದ್ದ ರಾಮಣ್ಣನ ಹೆಂಡತಿಗೆ ಅಹಂಕಾರದಿಂದ ನಿಧಿಯ ವಿಷಯವನ್ನು ತಿಳಿಸುತ್ತಾಳೆ. ನಿಧಿಯನ್ನು ತಂದು ನಾವು ನಿಮಗಿಂತ ಶ್ರೀಮಂತರಾಗುತ್ತೇವೆ ಎಂಬುದಾಗಿ ಅಹಂಕಾರ ಪಟ್ಟಿಕೊಂಡು ಹೇಳಿ ಹೊರಟು ಹೋಗುತ್ತಾಳೆ. ಇತ್ತ ರಾಮಣ್ಣನ ಹೆಂಡತಿಗೆ ಆತಂಕವಾಗುತ್ತದೆ. ಓಡಿ ಮನೆಗೆ ಬರುತ್ತಾಳೆ. ಬಂದು ತನ್ನ ಗಂಡನಿಗೆ ವಿಷಯವನ್ನು ತಿಳಿಸುತ್ತಾಳೆ. ಅಪ್ಪನಿಗೆ ನಿಧಿಯ ವಿಷಯ ತಿಳಿದು ಹೋಗಿದೆ, ನೀವು ಸ್ವಲ್ಪ ಹುಷಾರಾಗಿರಿ ಎಂಬುದಾಗಿ ಹೇಳುತ್ತಾಳೆ. ಆಗ, ಅಯ್ಯೋ ದೇವರೇ, ಆ ದುರಾಸೆಯ ಪ್ರಾಣಿಯ ಕೈಗೆ ಆ ನಿಧಿ ಸಿಗಬಾರದು. ಅವನಿಗಿಂತ ಮೊದಲೇ ಹೋಗಿ ನಾನು ಅಜ್ಜಿ ಹೇಳಿದಂತೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಆ ನಿಧಿಯನ್ನು ನಾನೇ ವಶಪಡಿಸಿಕೊಂಡು ಬರಬೇಕು ಎಂದು ರಾಮಣ್ಣ ಅವನಿಗಿಂತ ಮೊದಲೇ ಅಂದು ರಾತ್ರಿ ಹೊರಟು ಬಿಡುತ್ತಾನೆ. ಗುದ್ದಲಿ ಪಿಕಾಸಿಯನ್ನು ತೆಗೆದುಕೊಂಡು ಆ ನಿಧಿಯನ್ನು ಎತ್ತಿಕೊಂಡು ಬೇಗ ಮನೆಯಲ್ಲಿ ತಂದು ಇಟ್ಟುಕೊಳ್ಳುತ್ತಾನೆ. ಇತ್ತ ನಿಧಿಯನ್ನು ತರಲು ರಾಮಣ್ಣನ ನಂತರ ತಡರಾತ್ರಿ ಆದ ಮೇಲೆ ಶಿವಪ್ಪ ಹೋಗುತ್ತಾನೆ. ಆದರೆ ಕಾಡಿನಲ್ಲಿ ಹೋಗಿ ಎಷ್ಟು ಅಗೆದರೂ ಅವನಿಗೆ ನಿಧಿ ಸಿಗುವುದಿಲ್ಲ. ಓ, ನನಗಿಂತ ಮೊದಲೇ ರಾಮಣ್ಣ ಬಂದು ನಿಧಿಯನ್ನು ಎತ್ತಿಕೊಂಡು ಹೋಗಿದ್ದಾನೆ ಎಂದುಕೊಂಡು ಊರಿಗೆ ಕೋಪದಿಂದ ಬರುತ್ತಾನೆ. ಅವನು ಊರಿಗೆ ಅಷ್ಟರಲ್ಲಿ ಅವನ ಮನೆಗೆ ಬೆಂಕಿ ಬಿದ್ದು ಅವನ ಆಸ್ತಿ ಐಶ್ವರ್ಯ ಮನೆಯೆಲ್ಲ ಸುಟ್ಟು ಕರಕಲಾಗಿರುತ್ತದೆ. ಅದನ್ನು ನೋಡಿ ಶಿವಪ್ಪ ಗೋಳಾಡುತ್ತಾನೆ. ಅಯ್ಯೋ ದೇವರೇ, ಎಂಥ ಕೆಲಸವಾಯಿತು ಎಂದು ಗೋಳಾಡುತ್ತಾನೆ. ಆಗ ಅವನ ಹೆಂಡತಿ, ನಿಮ್ಮ ದುರಾಸೆ ಪಟ್ಟಿದ್ದರಿಂದಲೇ ಹಾಗೂ ರಾಮಣ್ಣನ ಬಗ್ಗೆ ಅಸೂಯೆ ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ ಈ ರೀತಿಯಾಗಿದ್ದು. ನಮ್ಮ ಪಾಡಿಗೆ ನಾವಿದ್ದಿದ್ದರೆ ಏನೂ ಆಗುತ್ತಿರಲಿಲ್ಲ. ಅವನಿಗಿಂತ ಶ್ರೀಮಂತನಾಗಬೇಕೆಂದು ನಿಧಿಯನ್ನು ತರಲು ಕಾಡಿಗೆ ಹೋದಿರಿ. ಆದರೆ ಇಲ್ಲಿಗಿದ್ದ ಮನೆ ಐಶ್ವರ್ಯ ಆಸ್ತಿ ಎಲ್ಲವೂ ಸಹ ಸುಟ್ಟು ಹೋಯಿತು. ಆ ಕಡೆ ನಿಧಿಯೂ ಸಿಗಲಿಲ್ಲ ಎಂಬುದಾಗಿ ಗೋಳಾಡುತ್ತಾರೆ. ಮಾರನೇ ದಿನ ಇತ್ತ ಅಜ್ಜಿಯು ಮತ್ತೆ ಹಳ್ಳಿಗೆ ಬರುತ್ತಾರೆ. ಬಂದಾಗ ರಾಮಣ್ಣನು ನಡೆದಂಥ ಎಲ್ಲ ವಿಷಯವನ್ನು ಅಜ್ಜಿಗೆ ತಿಳಿಸುತ್ತಾನೆ. ಮಗ, ನೀನು ಸರಿಯಾದ ಕೆಲಸವನ್ನೇ ಮಾಡಿದ್ದೀಯಾ.
ನಾನು ಮತ್ತೆ ಬರುತ್ತೇನೋ ಇಲ್ಲವೋ ಗೊತ್ತಿಲ್ಲ ಮಗು. ನಾನು ಹೊರಡಲು ಸಿದ್ಧಳಾಗಿರುವೆ. ನೀನು ಈ ಆಸ್ತಿ ಐಶ್ವರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸು. ಬಡವರಿಗೆ ಉಪಯೋಗವಾಗುವಂತೆ ಮಾಡು. ಮತ್ತೆ ನಾನು ಬರುತ್ತೀನೋ ಇಲ್ಲೋ ಗೊತ್ತಿಲ್ಲ. ನನಗೂ ವಯಸ್ಸಾಯಿತು ಎಂಬುದಾಗಿ ಅಜ್ಜಿ ಹೊರಡಲು ಸಿದ್ಧರಾಗುತ್ತಾರೆ. ಆಗ ರಾಮಣ್ಣ ಮತ್ತು ಅವನ ಹೆಂಡತಿ, ಅಜ್ಜಿ, ನೀನು ಯಾಕೆ ಎಲ್ಲಿ ಹೋಗಿ ಬದುಕಬೇಕು? ನಮ್ಮ ಜೊತೆಯೇ ಇರಬಹುದಲ್ಲವೇ? ನಮ್ಮ ಮನೆಯಲ್ಲಿ ಇದ್ದರೆ ನಮಗೆ ತಾಯಿ ಇದ್ದಂತಾಗುತ್ತದೆ. ನಮಗೆ ತಾಯಿ ಇಲ್ಲ, ನೀವೇ ನಮ್ಮ ತಾಯಿಯಾಗಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ನೀವು ಕೊನೆಯವರೆಗೆ ನಮ್ಮ ಜೊತೆ ಇರಿ. ನಿಮ್ಮನ್ನು ಕೊನೆಯವರೆಗೂ ನಾವು ನಮ್ಮ ತಾಯಿಯ ರೀತಿ ನೋಡಿಕೊಳ್ಳುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಆಗ ಅಜ್ಜಿಯು, ನಿಮ್ಮ ಪ್ರಾಮಾಣಿಕತೆ ನನಗೆ ಅತ್ಯಂತ ಇಷ್ಟವಾಗಿದೆ. ಆದ್ದರಿಂದ ನಾನು ನಿಮ್ಮೊಟ್ಟಿಗೆ ಕೊನೆಯವರೆಗೂ ಇರುತ್ತೇನೆ ಎಂಬುದಾಗಿ ಅಜ್ಜಿ ಒಪ್ಪಿಕೊಳ್ಳುತ್ತಾಳೆ. ನಂತರ ರಾಮಣ್ಣ ಮತ್ತು ಅವನ ಹೆಂಡತಿ ಆ ಊರಿನಲ್ಲಿ ಅಜ್ಜಿಯ ಜೊತೆ ಸುಖ ಜೀವನವನ್ನು ಸಾಗಿಸುತ್ತಾ ಹಳ್ಳಿಯ ಬಡವರಿಗೆ ಸಹಾಯ ಮಾಡುತ್ತಾ ಮಾದರಿಯಾಗಿ ಬದುಕುತ್ತಾನೆ. ಇದು ದುರಾಸೆಗೆ ತಕ್ಕ ಫಲ ಎಂಬುದಾಗಿ ಒಂದು ಕಥೆಯಾಗಿತ್ತು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.